ಛೇ, ನಾ ಸ್ವಲ್ಪ ಬೇಗ ಇದ್ದು ರೆಡಿ ಆಗಬೇಕಿತ್ತು. ಮಾವಂಗೆ ಕಾಫಿ ಏನಾದರೂ ಕೊಟ್ಟಿದ್ರೆ ತುಂಬ ಖುಷಿ ಆಗ್ತಿದ್ದ. ಛೇ, ಎಲ್ಲ ಚಾನ್ಸ್ ನೀವು ವಸುಂಧರೆ ತಗೋತಾಳೆ. ಎಲ್ಲಿ ಆ ಗೂಬೆ ಕಾಣಿಸ್ತಾನೆ ಇಲ್ವಲ್ಲ? ವಸು, ನೀನು ಒಳಗೆ ಹೋಗಿ ತಿಂಡಿ ತಿನ್ನು. ನಾನು ತೋಟಕ್ಕೆ ಹೋಗಿ ಬರ್ತೀನಿ. ಇಲ್ಲ ಅತ್ತೆ, ಮೊದಲು ಆದಿತ್ಯವ್ರಿಗೆ ತಿಂಡಿ ಕೊಟ್ಟು ನಾನು ಆಮೇಲೆ ತಿಂತೀನಿ. ಅವ್ರಿಗೆ ಮಾತ್ರೆ ಕೊಡೋ ಟೈಮ್ ಆಯಿತು. ನಂಗೆ ಗೊತ್ತಮ್ಮ, ಪಾಪ ಚಿನ್ಕಂಡ್ರೆ ನಿಂಗೆ ತುಂಬ ಕಾಳಜಿ ಇದೆ ಅಂತ. ಹಾಗೆ ಮಾಡು. ಆಹಾ, ಮಳ್ಳಿ ಥರ ಮಾತಾಡಿ ಈ ಮನೇಲಿ ಎಲ್ಲರನ್ನೂ ಬುಟ್ಟಿಗೆ ಹಾಕೊಳ್ಳೋಕೆ ನೋಡ್ತಿದ್ದಾಳೆ. ನಿಂತ್ಕೋ. ಏನೇ ನಾಟಕ ಮಾಡಿ ಈ ಮನೇಲಿ ಇರೋರ್ನೆಲ್ಲ ಬುಟ್ಟಿಗೆ ಹಾಕೊಳ್ಳೋ ಪ್ಲಾನ್ ಮಾಡ್ತಿದ್ಯಾ? ನೀನ್ ಈ ಆಟನ ಯಾರ ಹತ್ರ ಬೇಕಾದ್ರೂ ಇಟ್ಕೋ, ಆದ್ರೆ ನನ್ನ ಆದಿತ್ಯ ಮಾವನ ಹತ್ರ ಇಟ್ಕೋಬೇಡ. ನನ್ನ ಮಾವ ಯಾವತ್ತಿದ್ರು ನನಗೆ ಸ್ವಂತ. ಇದೇ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ಅವನ ಹತ್ರ ಯಾವತ್ತೂ ಸುಳಿಬೇಡ. ಏಯ್, ಬೆಳಗ್ಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಹೋಗಿ ಕೆಲಸ ನೋಡ್ಕೋ. ನಿನ್ನ ಬೆದರಿಕೆಗೆಲ್ಲ ಇಲ್ಲಿ ಯಾರು ಹೆದರ್ಕೊಳ್ಳಲ್ಲ. ನೋಡು, ಈ ಕೆಟ್ಟ ಧೈರ್ಯ ಒಳ್ಳೇದಲ್ಲ. ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಜೀವ ತೆಗಿಯೋಕ್ಕೂ ನಾನು ಹಿಂದೂ ಮುಂದೆ ನೋಡಲ್ಲ. ನನ್ನ ಮಾತು ಕೇಳಿಸ್ಕೋ. ನಾನು ಬದುಕಿರೋದೇ ನನ್ನ ಆದಿತ್ಯನಿಗೋಸ್ಕರ. ಅವನು ನನ್ನ ಜೀವ. ನಾನು ಸತ್ರು ಸರಿ, ನನ್ನ ಆದಿತ್ಯನ ಬೇರೆ ಯಾರಿಗೂ ಬಿಟ್ಕೊಡಲ್ಲ ನಾನು. ಆದಿತ್ಯ ನನ್ನೋನು. ಅವನಿಗೋಸ್ಕರ ನನ್ನ ಸತ್ರು ಚಿಂತೆ ಇಲ್ಲ. ಓಹೋ, ನೀನ್ ಸತ್ರು ಚಿಂತೆ ಇಲ್ಲ, ಆದ್ರೆ ನಿಮ್ಮಪ್ಪ ಆ ಮುದುಕ ಪೊನ್ನಪ್ಪ ಸತ್ರೆ? ಯೋಚನೆ ಮಾಡು.